ಪವಿತ್ರವಾದ ಮಂತ್ರಾಲಯದಲ್ಲಿ ಇದೀವಿ. ಮಂತ್ರಾಲಯದ ಬಗ್ಗೆ ಎಷ್ಟೊಂದ್ ಜನ ಎಷ್ಟೊಂದ್ ಕಡೆ ತಿಳ್ಕೊಂಡಿರ್ತೀರಾ, ಟಿವಿಲಾಗಿರ್ಬೋದು ಅಥವಾ ಕಥೆ ಪುಸ್ತಕ ಓದಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆನ ತಿಳ್ಕೊಂಡಿರ್ತೀರಾ. ಬಟ್ ಇವತ್ತು ನಾನೊಂದು ವಿಶೇಷವಾದ ಅವರ ಸೀಕ್ರೆಟ್ ಹೇಳೋಣ ಅಂತ ನಾನು ಇಷ್ಟಪಡ್ತೀನಿ. ಏನು, ರಾಘವೇಂದ್ರ ಸ್ವಾಮಿಗಳು ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಜೀವಂತ ಸಮಾಧಿ ಅದು. ಅಂದ್ರೆ ಅವ್ರ ಸಮಾಧಿನೇ ನಾವು ಬೃಂದಾವನ ಮಾಡಿ ಕಟ್ಟಿರ್ತೀವಿ. ಅದಕ್ಕೆ ನಾವು ಇವತ್ತಿನ ತನಕ ಪೂಜೆ ಮಾಡ್ತಾ ಇದೀವಿ. ಸೊ ಆ ಬೃಂದಾವನದ ಒಳಗಡೆ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಈ ಅನ್ನಮಯ ಕೋಶ ಅಂತ ಕರಿತೀವಿ, ನಮ್ಗೇನ್ ಕಾಣಿಸ್ತಿದೆಯಲ್ಲ ಆ ದೇಹದಲ್ಲಿ ಇದಾರ. ಸೊ ಅದು ಒಂದು ತಪ್ಪು ತಿಳುವಳಿಕೆ. ಯಾಕಂದ್ರೆ ಅವರು ಈ ಬೃಂದಾವನದ ಒಳಗಡೆ ಇರೋದು ಸೂಕ್ಷ್ಮ ಶರೀರದಲ್ಲಿ. ನಾವ್ ಅದನ್ನ ಅರ್ಥ ಮಾಡ್ಕೊಬೇಕು. ಈ ದೇಹಕ್ಕೆ 120 ವರ್ಷ ಮ್ಯಾಕ್ಸಿಮಮ್ ಏಜ್ ಅಂತ ಹೇಳ್ತೀವಿ. ಇನ್ನು ಯೋಗಿಗಳು ಇಂತ ಸತ್ಪುರುಷರುಗಳೆಲ್ಲ ಇದನ್ನ 250-300 ವರ್ಷದ ತನಕ ಎಕ್ಸ್ಟೆಂಡ್ ಮಾಡ್ತಾರೆ. ಅದಾದ್ಮೇಲೆ ಈ ಬಾಡಿ ನಶಿಸಿ ಹೋಗುವಂತದ್ದೇ. ಆದ್ರೆ ಈ ಬಾಡಿ ನಶಿಸಿ ಹೋಗೋ ಮುಂಚೆ ಅವರ ಸಾಧನೆ ಹೇಗಿರುತ್ತೆ ಅಂದ್ರೆ, ಅವರ ಸೂಕ್ಷ್ಮ ಶರೀರ ಆಲ್ರೆಡಿ ರೆಡಿ ಆಗಿರುತ್ತೆ. ಬಟ್ ಆ ಸೂಕ್ಷ್ಮ ಶರೀರದ ವಿಶೇಷತೆ ಏನು ಅಂದ್ರೆ, ಅದು ನೋಡೋಕೆ ಸೇಮ್ ನಮ್ಮ ಸ್ಥೂಲ ಶರೀರ ಅಂದ್ರೆ ಈ ದೇಹದ ತರಾನೇ ಇರುತ್ತೆ. ಸೊ ಈಗ ನಿಮ್ಗೆ ಎಕ್ಸಾಂಪಲ್ ಗೊತ್ತಾಗ್ಬೋದು, ಜೀಸಸ್ ಅವ್ರು ಕೂಡ ಸತ್ತ 3ನೇ ದಿನಕ್ಕೆ ಎದ್ದು ಬಂದ್ರು ಅಂತ. ಅವರು ಸತ್ತಿದ್ದು ಆಲ್ರೆಡಿ ಡಿಸ್ಪೋಸ್ ಮಾಡಿದ್ರು, ಬಟ್ ಅವ್ರು 3 ದಿನಕ್ಕೆ ಎದ್ದು ಬಂದಿದ್ದು ಅವರ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದ ಕ್ವಾಲಿಟಿ ನಮ್ಮ ಕ್ಲಾಸಿನ ಪ್ರಕಾರ ನಾವು ಹೇಳ್ತೀವಿ, ನಮ್ಮ ಅನುಭವದ ಪ್ರಕಾರ ನಾವು ಹೇಳೋದು, ಅದು ನೋಡೋಕೆ ಸೇಮ್ ಈ ದೇಹದ ತರಾನೇ ಇರುತ್ತೆ. ಸೊ ಆ ದೇಹದಲ್ಲಿ, ಆ ಸೂಕ್ಷ್ಮ ಶರೀರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಈಗ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಮತ್ತೆ ಆ ಸೂಕ್ಷ್ಮ ಶರೀರದಲ್ಲಿ ಎಷ್ಟು ಪುಣ್ಯ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ 700 ವರ್ಷಕ್ಕೆ ಆಗುವಷ್ಟು ಪುಣ್ಯ ಸಂಪಾದನೆ ಆಗೋಗಿದೆ. ಅದನ್ನ ಯಾಕೆ ಇಲ್ಲೇ ಹಂಚಿ ಹೋಗ್ತಾ ಇದ್ದಾರೆ ಅಂದ್ರೆ, ನಾವು ಮುಕ್ತಿ ಲೋಕ ಅಂದ್ರೆ ನಿಮ್ಮ ಹತ್ರ ಪುಣ್ಯ ಇದೆ, ನೀವು ಸ್ವರ್ಗ ಲೋಕದ ತನಕ ರೀಚ್ ಆಗ್ಬೋದು. ಅವರ ಸಾಧನೆಯ ಸಂಪಾದನೆಯ ಪುಣ್ಯನ ಇಲ್ಲಿ ಬಂದಿರುವಂತ ಜನರ ಕಷ್ಟಕ್ಕೆ ಹಂಚ್ತಾ ಇದ್ದಾರೆ. ನಮಗ್ ಕಷ್ಟ ಇದೆ ಅಂದ್ರೆ ನಮಗೆ ಗೊತ್ತು, ನಾವು ಮಾಡಿರುವಂತ ಏನೋ ಪಾಪ. ಆ ಪಾಪನ ಕ್ಲಿಯರ್ ಮಾಡಕ್ಕೋಸ್ಕರ ಅವರ ಸಾಧನೆಯ ಪುಣ್ಯನ ನಮಗೆ ಕೊಟ್ಟು ಅವರು ಅಂತ ತ್ಯಾಗ ಮಾಡಿ ಅವರು ಮುಕ್ತಿ ಲೋಕಕ್ಕೆ ಹೋಗೋಕೆ ಸಾಧನೆಗೆ ಒಳಗಡೆ ಕೂತಿದ್ದಾರೆ. ನಾವು ಧ್ಯಾನಾವಸ್ಥೆಯಲ್ಲಿ ಆ ಕಣ್ಣು ಮುಚ್ಚಿ ದಿವ್ಯ ದೃಷ್ಟಿಯಲ್ಲಿ ಅವ್ರನ್ನ ನೋಡ್ಬೋದು.